ನಮಸ್ಕಾರ ಜೋರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಶಿವಾಲದಪ್ಪ ಬೆಟ್ಟದಲ್ಲಿ ಶಿವಗಿರಿ ಕ್ಷೇತ್ರದಲ್ಲಿ ನಡೀತಿರೋಂಥ ಸಾಮೂಹಿಕ ವಿವಾಹ ನೋಡ್ತಾ ಹೋಗೋಣ. 101 ಅಂತ ಹೇಳಿದ್ರು. ಇಲ್ಲಿ ಪ್ರೆಸೆಂಟಲ್ಲಿ ಅಷ್ಟಿಲ್ಲ ಅನ್ಕೊಳ್ತೀನಿ. ಎಷ್ಟಿದ್ದಾರೆ ಅಂತ ವಿಡಿಯೋ ನೋಡ್ತಾ ಹೇಳ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ನೋಡೋಣ. ನವ ಜೋಡಿಗಳನ್ನು ನೋಡಿ ಆರೈಸೋಣ, ಆಫ್ಟರ್ ಡಿಸ್ಕಷನ್ ಮಾಡೋಣ. ಕೇಳಿಸ್ಕೋಬೇಕು, ವಿನಂತಿ ಮಾಡ್ತಿದ್ದೇನೆ. ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಯತಿವರೇಣ್ಯರಿಗೂ ಕೂಡ ನಮನಗಳನ್ನು ಸಮರ್ಪಿಸುತ್ತಾ, ಆಹ್ವಾನಿತ ಗಣ್ಯರಿಗೂ ಕೂಡ ವಂದನೆಗಳನ್ನು ಹೇಳ್ತಾ, ನಿಮ್ಮ ತಂದೆ ತಾಯಿಗಳಿಗೆ ಶುಭಕಾಮನೆಗಳನ್ನ ಸಮರ್ಪಿಸುತ್ತಾ, ನೀವು ಏನು ಇಲ್ಲಿ ವಧುವರರಾಗಿ ದಾಂಪತ್ಯ ಜೀವನವನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಕೊಂಡು ಇಲ್ಲಿ ನಿಂತಿದ್ದೀರೋ ತಾವೆಲ್ಲರೂ ಕೂಡ ನಾನು ಹೇಳ್ಕೊಡ್ತಕ್ಕಂಥ ರಾಷ್ಟ್ರಕವಿ, ಇಡೀ ಜಗತ್ತಿಗೆ ಬಹುದೊಡ್ಡ ಸಂದೇಶವನ್ನು ಸಾರಿರ್ತಕ್ಕಂಥ ವಿಶ್ವಮಾನವ ಕವಿ ಕುವೆಂಪುರವರು ರೂಪಿಸಿಕೊಟ್ಟಿರ್ತಕ್ಕಂಥ ಈ ವಿವಾಹ ಸಮಿತಿಯನ್ನು ಹೇಳ್ತೇನೆ. ನೀವೆಲ್ಲರೂ ಕೂಡ ಓದುವವರಿಬ್ಬರು ಕೂಡ ನಿಮ್ಮ ಕೈಗೆ ಈಗಾಗಲೇ ಆ ಪತ್ರ ತಲುಪಿದೆ, ಕೇಳಿಸ್ಕೊಂಡು ಹೇಳಿ. ತದನಂತರದಲ್ಲಿ ಅದಕ್ಕೆ ಸಹಿ ಮಾಡಬೇಕು ನೀವು ಅನ್ನುವಂಥದ್ದನ್ನ ಹೇಳ್ತಾ ಪ್ರಾರಂಭ ಮಾಡಬೇಕು. ಗಂಡು ನಿಮ್ಮ ಹೆಸರನ್ನ ಹೇಳ್ಕೋಬೇಕು, ಅದೇ ರೀತಿ ವಧು ನಿಮ್ಮ ಹೆಸರನ್ನ ಹೇಳ್ಕೋಬೇಕು. ಹೇಳಿ, ನಿಮ್ಮ ಹೆಸರು ಹೇಳ್ಕೊಳ್ಳಿ. ಎಲ್ಲರೂ ಹೇಳಬೇಕು ನಿಮ್ಗೆ ಏಕಕಾಲಕ್ಕೆ. ಎಲ್ಲ ನಿಮ್ಮ ಹೆಸರುಗಳು, ಗಂಡು ನಿಮ್ಮ ಹೆಸರುಗಳು ಹೇಳ್ಕೊಳ್ಳಿ. ಶ್ರೀಮತಿ ಡ್ಯಾಸ್ ವಧು ನಿಮ್ಮ ಹೆಸರು ಹೇಳ್ಕೊಳ್ಳಿ. ಆಯ್ತಾ? ನಾವಿಬ್ಬರು ಹೇಳ್ಬೇಕು, ನೀವೆಲ್ಲರೂ ಜೋರಾಗಿ ಹೇಳ್ಬೇಕು. ನಾವಿಬ್ಬರು ಈ ಪವಿತ್ರ ದಿನದಂದು ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರನ್ನು ಸ್ಮರಿಸುತ್ತಾ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 72ನೇ ಪೀಠಾಧ್ಯಕ್ಷರು, ಪರಮ ಪೂಜ್ಯರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಯತಿವರೇಣ್ಯರಿಗೂ, ಪರಮ ಪೂಜ್ಯ ಶ್ರೀ ಶ್ರೀಗಳವರಿಗೂ ವಂದಿಸುತ್ತಾ ಹಾಗೂ ಆಹ್ವಾನಿತ ಗಣ್ಯರುಗಳಿಗೆ ಮತ್ತು ಆಗಮಿಸಿರುವ ಬಂಧು ಬಾಂಧವರಿಗೆಲ್ಲ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವಿಶ್ವಮಾನವ ಕವಿ ಕುವೆಂಪುರವರ ಆಶಯಗಳಿಗೆ ಅನುಗುಣವಾಗಿ ಶ್ರೀ ಶಿವಗಿರಿ ಶಿವಾಲದಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಮಂತ್ರ ಮಾಂಗಲ್ಯದ ವಿವಾಹ ಸಂಹಿತೆಯಂತೆ ಸತಿಪತಿಗಳಾಗಲು ಇಚ್ಛಿಸಿರುತ್ತೇವೆ. ಈ ದಿನ ಈ ರೀತಿ ಮದುವೆಯಾಗುವುದರ ಮೂಲಕ ನಾವು ನಮ್ಮ ಎಲ್ಲ ಮಾನಸಿಕ ಆಧ್ಯಾತ್ಮಿಕ ಸಂಕೋಲೆಗಳು ಮತ್ತು ದಾಸ್ಯಗಳಿಂದ ವಿಮುಕ್ತರಾಗಿ ಸ್ವತಂತ್ರರಾಗಿದ್ದೇವೆ. ನಾವು ಇನ್ನು ಮುಂದೆ ಈ ಭೂಮಂಡಲದ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಮೇಲಾದವರು ಅಲ್ಲ ಮತ್ತು ಕೀಳಾದವರು ಅಲ್ಲ. ನಾವು ಇಂದಿನಿಂದ ಮನುಷ್ಯ ಸಮಾಜದ ಎಲ್ಲಾ ಕೃತಕ ಜಾತಿಗಳಿಂದ ಮುಕ್ತರಾಗಿದ್ದೇವೆ ಹಾಗೂ ಎಲ್ಲ ಸಂಕುಚಿತ ಮತಧರ್ಮಗಳಿಂದ ಹೊರಗಾಗಿದ್ದೇವೆ. ನಾವು ಎಲ್ಲ ಆಚಾರ ಸಂಪ್ರದಾಯಗಳಿಂದ ಮುಕ್ತರಾಗಿದ್ದೇವೆ ಮತ್ತು ಎಲ್ಲ ಅಸತ್ಯ ಹಾಗೂ ಮೂಢನಂಬಿಕೆಗಳಿಂದ ದೂರವಿದ್ದೇವೆ. ಮನುಷ್ಯನ ಜೀವಿತ ಕಾಲವೇ ಒಂದು ಸುಮುಹೂರ್ತ ಮತ್ತು ಪವಿತ್ರವಾದುದು. ರಾಹುಕಾಲ ಗುಳಿಕ ಕಾಲಗಳನ್ನು ನೋಡುವ ಅಗತ್ಯವಿಲ್ಲ.
ಕಾಲವು ನಿರ್ಗುಣ ಎಂದು ನಂಬಿದ್ದೇವೆ. ಕಾಲಗಳು ನಿರ್ಗುಣ ಎಂದು ನಂಬಿದ್ದೇವೆ. ಜೀವಿತ ಕಾಲದ ಪ್ರತಿಕ್ಷಣವು ಜೀವಿತ ಕಾಲದ ಪ್ರತಿಕ್ಷಣವು ಅತ್ಯಮೂಲ್ಯವೆಂದು ಒಪ್ಪಿದ್ದೇವೆ. ಅತ್ಯಮೂಲ್ಯವೆಂದು ಒಪ್ಪಿದ್ದೇವೆ. ಮನುಷ್ಯ ಸಮಾಜ ಮಾಡಿಕೊಂಡಿದ್ದೇವೆ. ಅರ್ಥ ಮಾಡಿಕೊಂಡಿದ್ದೇವೆ. ಅಸಮಾನತೆ, ಅಸಮಾನತೆ, ಅಜ್ಞಾನ, ಅಜ್ಞಾನ, ಮೌಢ್ಯ ಮೌಢ್ಯ ಮತ್ತು ಅಂಧಕಾರಗಳನ್ನು ವಿರೋಧಿಸುವಲ್ಲಿ ಮತ್ತು ಅಂಧಕಾರಗಳನ್ನು ವಿರೋಧಿಸುವಲ್ಲಿ ನಾವು ನಿಮ್ಮೊಡನೆ ಭಾಗಿಗಳಾಗುತ್ತೇವೆಂದು ನಿಮ್ಮೊಡನೆ ಭಾಗಿಗಳಾಗುತ್ತೇವೆಂದು ಪ್ರಮಾಣ ಮಾಡುತ್ತೇವೆ. ಪ್ರಮಾಣ ಮಾಡುತ್ತೇವೆ. ವರದಕ್ಷಿಣೆ ಹಾಗೂ ವಧುದಕ್ಷಿಣೆ ಮುಂತಾದ ವ್ಯವಹಾರಗಳಿಗೆ ಒಳಗಾಗದೆ ಹೆತ್ತವರ ಮತ್ತು ಗುರು ಹಿರಿಯರ ಹಾಗೂ ನಿಮ್ಮೆಲ್ಲರ ಆಶೀರ್ವಾದಗಳೊಡನೆ ದಾಂಪತ್ಯ ಜೀವನವನ್ನು ಸ್ವೀಕರಿಸುತ್ತಿದ್ದೇವೆ. ನಾವು ಹೇಳಿದ ಈ ಮಾತುಗಳೆಲ್ಲವೂ ನಮ್ಮ ಭವಿಷ್ಯದ ದಿನಗಳಿಗೆ ದಾರಿದೀಪವಾಗಲಿವೆ. ಈ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಎಲ್ಲ ಯತಿವರೇಣ್ಯರಿಗೂ ಗಣ್ಯಮಾನ್ಯರಿಗೂ ಮತ್ತು ಸರ್ವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಎಲ್ಲರ ಆಶೀರ್ವಾದಗಳನ್ನು ಬಯಸುತ್ತೇವೆ. ಎಲ್ರಿಗೂ ಶುಭವಾಗಿ. ಸ್ವಾಮೀಜಿಯವರು ಈಗಾಗಲೇ ನಿಮ್ಮನ್ನು ಉದ್ದೇಶಿಸಿ ಆಶೀರ್ವಾದ ಮಾಡಿದ್ದಾರೆ. ಮಾಂಗಲ್ಯ ಧಾರಣೆಗೆ ನೀವೆಲ್ಲ ತಯಾರಾಗಬೇಕು. ध्रुवं राघावरुणो ध्रुवं देवो बृहस्पति ध्रुवं इंद्रश्चार्यतां ध्रुवम् ॐ तदेव लक्ष्मं सुदिनं तदेव ताराबलं चन्द्रबलं तदेव विद्याबलं दैवबलं तदेव गौरीपते तेर्विधं स्मरामि. ಎಲ್ಲ ಮಾಂಗಲ್ಯವನ್ನು ಎಲ್ಲ ಸಭೆಗಳಲ್ಲಿ ತೋರಿಸಿ ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂತೆ ಭದ್ರಾವಿ ಸುಭಗೆ ಸಂಜೀವ ಚರಧಾಂ ಶತಂ ಮಾಂಗಲ್ಯಧಾರಣ ಮುಹೂರ್ತೋ ದುರ್ಮೂರ್ತೋ ಇತ್ಯುಕ್ತಮಸ್ತು. ತದೇವ ಲಕ್ಷ್ಮಂ ತದಿನಂ ತದೇವ ತಾರಾಫಲಂ ಚಂದ್ರಫಲಂ ತದೇವ ವಿದ್ಯಾಫಲಂ ದೈವಫಲಂ ತದೇವ ಗೌರೀಪತೆ ತೇಂದ್ರಿಷಂ ಸ್ಮರಾಮಿ. ಗೌರೀರ್ಭಿಮಾಯತ ವಿಲಾನಿತ ಚತ್ತೇಕ ಪದೇ ದ್ವಿಪದೇಶಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭೂವತಿ ಸಹಸ್ರಾಕ್ಷರಾ ಪರಮೇಭ್ಯೋ ನಮೋ. ಫೈನಲಿ ಮದುವೆ ಧಾರೆ ಎಲ್ಲ ಮುಗೀತು. ಸೊ ಇಲ್ಲಿರೋದೇನಪ್ಪ ಅಂದರೆ 101 ಜೋಡಿಗಳು ಅಂತ ಕಾಂಪ್ಲೆಕ್ಸಲ್ಲಿ ಹಾಕಿದ್ರು. ಆಫ್ಟರ್ ನೆಕ್ಸ್ಟು ಬಂದದ್ದು ಏನಂದರೆ 51 ಮಾಡ್ತಾರೆ ಅಂತ.
ಸೊ ಇವಾಗ ಪ್ರೆಸೆಂಟ್ ಇರೋದು ಇಲ್ಲಿ 25 ಅಷ್ಟೇ ನವ ಜೋಡಿಗಳಿರೋದು. ದೆನ್ ಫೈನಲ್ ಎಲ್ಲ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಏನಪ್ಪ ಅಂದರೆ ನಾವು ನವ ಜೋಡಿ ಇರೋದ್ರಿಂದ ಬಾಸಿಂಗ ನೋಡೋ ಉದ್ದೇಶದಿಂದನೇ ಬಂದ್ವಿ. ಸೊ ಇವಾಗ ಇಲ್ಲಿ ನೆರೆದಿರೋ ಅವರ ಬಂಧು ಮಿತ್ರರನ್ನು ನೋಡೋಣ. ಆಫ್ಟರ್ ಬೆಟ್ಟ ಹೇಗಿದೆ ಏನು ಅಂತ ನೋಡ್ತಾ ಹೋಗೋಣ. ಶಿವಗಿರಿ ಕ್ಷೇತ್ರ ಶಿವಾಲದಪ್ಪನ ಬೆಟ್ಟ ಕೂಡ ಮಸ್ತಾಗಿ ಸಖತ್ತಾಗಿದೆ ಅಂತ ಹೇಳಿದ್ರು. ಸೊ ಇವತ್ತು ಅಷ್ಟೊಂದು ನೋಡೋಕ್ಕಾಗಲ್ಲ, ಆದರೂ ಎಷ್ಟಿರುತ್ತೆ ಅಷ್ಟು ತೋರಿಸ್ತೀನಿ ಬನ್ನಿ. ಸಾಯೋದಕ್ಕೂ ಮುಂಚೆ ಅವನು ಕೂಡ ಹೇಳ್ಬಿಟ್ಟು ಹೋದ, ಇದು ನಿಮ್ಮ ಅಮ್ಮನ ನೋಡ್ಲಿಲ್ಲಪ್ಪ, ನಿನ್ನ ಅಮ್ಮನ ಒಂದೇ ಒಂದು ಫೋಟೋ ಇದೆ ಇಟ್ಕೋ ಅಂತ. ದಿನಾ ನಿತ್ಯ ದೇವ್ರ ಫೋಟೋ ನೋಡ್ತಿದ್ದ ಮೇಲೂ, ಆದರೆ ಅಮ್ಮನ ಫೋಟೋ ದಿನಾ ನೋಡಿ ಸಂತೋಷ ಪಡ್ತಿದ್ದೆ. ಆದರೆ ಒಂದು ತಿಂಗಳ ಹಿಂದೆ ನನ್ನ ಅಮ್ಮನ ಫೋಟೋ ಕಾಣಲಿಲ್ವಲ್ಲ ಅಂತ ತುಂಬ ಬೇಜಾರಾಯ್ತು. ನೀನು ಹೇಳಕ್ಕಿಲ್ವಾ? ಈಗ ಅಮ್ಮಂಗೆ ಏನಾಗಿರ್ಬೇಕು ಹೇಳಿ? ಯಾಕೆ ಹೇಳಿದೆ ಅಂದರೆ, ಕೋಪ ಬಂದ ತಕ್ಷಣ ದುಡ್ಕಕ್ಕೆ ಹೋಗ್ಬಿಡಿ. ಹೇಳಿದ್ದು ಸುಳ್ಳಾಗಬಹುದು, ಯಾರು ಹಾಡಿದೆಯಲ್ಲ ಅದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ನೋಡಿದರೆ ನಿಜವು.